ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕು ಕಾಂಗ್ರೆಸ್ ಘಟ್ಟದಲ್ಲಿ ಭುಗಿಲೆದ್ದಿರುವ ಭಿನ್ನಮತ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಶಾಸಕ ಎವೈ ಪಾಟೀಲ್ ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಪಕ್ಷದ ಮುಖಂಡರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ತಾಲೂಕಿನ ಪ್ರಮುಖ ಕಾಂಗ್ರೆಸ್ ಮುಖಂಡರು ಅರುಣ್ ಕುಮಾರ್ ಅವರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅರುಣ್ ಕುಮಾರ್ ಪಾಟೀಲ್ ಅವರು ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರಿಗೆ ಯಾವುದೇ ಸ್ಥಾನಮಾನ ನೀಡಿಲ್ಲ, ನಾಮನಿರ್ದೇಶನಗಳಲ್ಲಿ ತಮ್ಮ ಹಿಂಬಾಲಕರಿಗೆ ಮಣೆ ಹಾಕ್ತಾ ಇದ್ದಾರೆ ಎಂದು ಮುಖಂಡರು ಆರೋಪಿಸ್ತಾ ಇದ್ದಾರೆ. ತಾಲೂಕಿನ 26 ಸೊಸೈಟಿಗಳಲ್ಲಿ ತಮಗೆ ಬೇಕಾದವರನ್ನ ನೇಮಕ ಮಾಡಿದ್ದಾರೆ, ಎಲ್ಲಾ ಧರ್ಮದವರನ್ನ ಸಮಾನವಾಗಿ ನಡೆಸಿಕೊಳ್ತಿಲ್ಲ ಎಂದು ದೂರಿದ್ದಾರೆ. ಅಲ್ಲದೆ ಶಾಸಕರ ಮಾತನ್ನ ಅವರ ಪುತ್ರ ಕೇಳ್ತಾ ಇಲ್ಲ, ತಂದೆ ನೀಡಿದ ಕೆಲಸಗಳನ್ನ ಕೂಡಲೇ ರದ್ದುಪಡಿಸ್ತಾ ಇದ್ದಾರೆ ಎಂದು ಆರೋಪಿಸಲಾಗಿದ್ದು, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿ ಅರುಣ್ ಕುಮಾರ್ ಬಳಿ ದುರ್ಯೋಧನನ ಗುಣಗಳಿವೆ, ದುರ್ಯೋಧನನಿಂದ ಕೌರವರು ನಾಶವಾದಂತೆ ಅರುಣ್ ಕುಮಾರ್ನಿಂದಾಗಿ ಅಫಜಲಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ನಾಶವಾಗಬಾರದು ಎಂದು ಎಚ್ಚರಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರ ಗಮನಕ್ಕೆ ಈ ವಿಷಯವನ್ನ ತರಲಾಗಿದ್ದು, ನಾಳೆ ದೆಹಲಿಗೆ ತೆರಳಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ದೂರು ಸಲ್ಲಿಸುವುದಾಗಿ ಮುಖಂಡರು ತಿಳಿಸಿದ್ದಾರೆ. ಅಫಜಲಾಪುರ ತಾಲೂಕಿನ ಭ್ರಷ್ಟಾಚಾರ ಮಿತಿಮೀರಿದೆ, 40% ಕಮಿಷನ್ ದಂಧೆ ನಡೆಯುತ್ತಿದೆ ಎಂದು ಆರೋಪಿಸಿದ ಮುಖಂಡರು ಈ ಬಗ್ಗೆ ಈಗಾಗಲೇ ದೂರು ನೀಡಲಾಗಿದೆ ಮತ್ತು ತನಿಖೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅರುಣ್ ಕುಮಾರ್ ಬೆಂಬಲಿಗರು ಅಕ್ರಮವಾಗಿ ಮರಳು ಸಾಗಣೆ ಮಾಡುತ್ತಿದ್ದಾರೆ, ಕಾರ್ಯಕರ್ತರಿಗೆ ಬೆಲೆ ಇಲ್ಲದಂತಾಗಿದೆ, ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಈ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ. ಮನೆಗೆ ಬಂದಾಗ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ, ಬಟ್ ಆ ಸಂದರ್ಭದಲ್ಲಿ ಹೇಳಿದ್ ನಾನು, ಸರ್ ಈ ನಮ್ಮ ಭಾಗಕ್ಕೆ ಕರಜಗಿ ಮತ್ತು ಮಾಸ್ಟರ್ ಜೆಡಿಪಿ ಏರಿಯಾದಲ್ಲಿ ಇವತ್ತು ಅರುಣ್ ಪಾಟೀಲ್ ಅವ್ರದ್ದು ಅವ್ರ ಬಗ್ಗೆ ಸರಿಯಾದ ಅಭಿಪ್ರಾಯ ಇಲ್ಲ, ಜನರದು ವೋಟರ್ಸದು ಕಾರ್ಯಕರ್ತರದು ಅಭಿಪ್ರಾಯ ಇಲ್ಲ, ಅದಕ್ಕೆ ಕ್ಯಾಂಪೇನಿಂಗ್ ಸತಿ ಇಲ್ಲಿ ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೆ ನಾನು ಅವಾಗ ನಿಮ್ ಸಂಜಯ್ ಡಾಕ್ಟರ್ ತಂದು ಕ್ಯಾಂಪೇನ್ ಮಾಡ್ರಿ, ನೀವು ಇವ್ರನ್ನ ಕಡೆ ಬೇರೆ ಕಡೆ ಕಳಿಸಿರಿ ಅಂತ. ಮತ್ತೆ ಅದಾದ ನಂತರ ಗೆದ್ದು ಬಳಿಕ ಆದ್ರೂ ಸ್ವಲ್ಪ ಸುಧಾರಣೆ ಆಗ್ತಾರ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಅರುಣ್ ಪಾಟೀಲ್ ಅವರು ಸುಧಾರಣೆ ಆಗುವಂತ ಸ್ಥಿತಿಗಿಲ್ಲ. ಯಾಕೆ ನಾ ಹೇಳ್ತೀನಿ ಕೇಳಿ, ಈಗ ನಂದು ಜಿಲ್ಲಾ ಪಂಚಾಯತಿ ಮಾಷಾಳ, ನಂದು ಊರ್ ಗ್ರಾಮ ಮಾಷಾಳ ಜಿಲ್ಲಾ ಪಂಚಾಯತಿ ಇತ್ತು. ಅಫಜಲಾಪುರ ತಾಲೂಕಿನಲ್ಲಿ ಮನೆಗೆ ಬಂದಾಗ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ, ಬಟ್ ಆ ಸಂದರ್ಭದಲ್ಲಿ ಹೇಳಿದ್ ನಾನು, ಸರ್ ಈ ನಮ್ಮ ಭಾಗಕ್ಕೆ ಕರಜಗಿ ಮತ್ತು ಮಾಸ್ಟರ್ ಜೆಡಿಪಿ ಏರಿಯಾದಲ್ಲಿ ಇವತ್ತು ಅರುಣ್ ಪಾಟೀಲ್ ಅವ್ರದ್ದು ಅವ್ರ ಬಗ್ಗೆ ಸರಿಯಾದ ಅಭಿಪ್ರಾಯ ಇಲ್ಲ, ಜನರದು ವೋಟರ್ಸದು ಕಾರ್ಯಕರ್ತರದು ಅಭಿಪ್ರಾಯ ಇಲ್ಲ, ಅದಕ್ಕೆ ಕ್ಯಾಂಪೇನಿಂಗ್ ಸತಿ ಇಲ್ಲಿ ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೆ ನಾನು ಅವಾಗ ನಿಮ್ ಸಂಜಯ್ ಡಾಕ್ಟರ್ ತಂದು ಕ್ಯಾಂಪೇನ್ ಮಾಡ್ರಿ, ನೀವು ಇವ್ರನ್ನ ಕಡೆ ಬೇರೆ ಕಡೆ ಕಳಿಸಿರಿ ಅಂತ. ಮತ್ತೆ ಅದಾದ ನಂತರ ಗೆದ್ದು ಬಳಿಕ ಆದ್ರೂ ಸ್ವಲ್ಪ ಸುಧಾರಣೆ ಆಗ್ತಾರ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಅರುಣ್ ಪಾಟೀಲ್ ಅವರು ಸುಧಾರಣೆ ಆಗುವಂತ ಸ್ಥಿತಿಗಿಲ್ಲ. ಯಾಕೆ ನಾ ಹೇಳ್ತೀನಿ ಕೇಳಿ, ಈಗ ನಂದು ಜಿಲ್ಲಾ ಪಂಚಾಯತಿ ಮಾಷಾಳ, ನಂದು ಊರ್ ಗ್ರಾಮ ಮಾಷಾಳ ಜಿಲ್ಲಾ ಪಂಚಾಯತಿ ಇತ್ತು. ಅಫಜಲಾಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸಬೇಕಲ್ಲ. ಇತ್ತೀಚೆಗೆ ಶಾಸಕರ ಪುತ್ರ ನಡವಳಿಕೆ ಏನು ಇವತ್ತು ಮೂಲಭೂತ ಕಾಂಗ್ರೆಸ್ದವರನ್ನು ಮೂಲಿಗುಂಪು ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರನ್ನು ಯಾವುದೇ ನಾಮನಿರ್ದೇಶನದಲ್ಲಿ ಕೂಡ ಅವಕಾಶ ಕೊಡದೆ ಕೇವಲ ತಮ್ಮ ಸಮಾಜಕ್ಕೆ ಸೀಮಿತವಾದಂತ ಮತ್ತು ಅವ್ರ ಚೇಲಾಗಳು ಸಮಾಜ ಅಂದವರು ಕೂಡ ಅದರನ್ನು ಟ್ಯಾಲೆಂಟ್ ಅರ ಲಿಂಗಾಯತರು ನಾವು ಯಾರಿಗೂ ವಿರೋಧಿಲ್ಲ, ಟ್ಯಾಲೆಂಟ್ ಇದ್ದವ್ರು ಕೂಡ ಪಕ್ಷಕ್ಕೆ ಒಳ್ಳೇದಾಗ್ತಿತ್ತಂದ, ಟ್ಯಾಲೆಂಟ್ ಇಲ್ಲಾರ್ದವ್ರು ಅವ್ರ ಕೈಗೊಂಬೆ ಆದವರೊಂದಿಗೆ ನಾಮಿನೇಷನ್. ಕಾಂಗ್ರೆಸ್ ಪಕ್ಷ ಡೇ ಬೈ ಡೇ ನೆಲಕ್ಕಸ್ತಕ್ಕಂಥದ್ದು ಮುಂದಿನ ಭವಿಷ್ಯಕ್ಕೆ ಒಳ್ಳೇದಲ್ಲ. ಇನ್ನೂ 2 ವರ್ಷದ ಎಲೆಕ್ಷನ್ ಈಗಲೇ ಕೂಡಲೇ ಸುಧಾರಣೆ ಮಾಡಿ ಎಲ್ಲ ಏನು ಅನ್ಯಾಯ ಆಗಿದೆ ನ್ಯೂನತೆ ಸರಿಪಡಿಸಲಿಕ್ಕೆ ವರಿಷ್ಠರು ಒಂದು ಕಿವಿ ಹಿಂಡಬೇಕು, ಒಂದು ಸಮಿತಿ ರಚನೆ ಆಗಬೇಕು. ಅವ್ರ ಜನ 5 ಜನ ಇರಲಿ, ನಮ್ಮ ಕಡೆದ 5 ಜನ ಇರಲಿ, 10 ಜನ ಏನ್ ತೀರ್ಮಾನ ಮಾಡ್ತಾರೆ